ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಚಾನಲ್ ಹೊಸಬರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಸೊ ಎಸ್, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಆಸ್ ಯೂಶುವಲ್ ವಿಡಿಯೋ, ಸೊ ಮಂಡೇ ಟು ಫ್ರೈಡೆ ಏನ್ ಟ್ರೇಡ್ಸ್ ಮಾಡಿರ್ತೀರಿ ಅದ್ರದ್ದೊಂದು ಡೀಟೇಲ್ ವಿಡಿಯೋ, ಎಲ್ಲಿ ತಗೊಂಡ್ರಿ, ಆನ್ ವಾಟ್ ಲಾಜಿಕ್ ವಿ ಟುಕ್. ಸೊ ಸಿಂಪಲ್ ಅದ್ರೊಂದು ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಂಡೆಯಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಎಸ್ ಯು ಕ್ಯಾನ್ ಎನ್ರೋಲ್ ಫಾರ್ ದ ಕ್ಲಾಸಸ್. ಅಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಸ್, ಕ್ಯಾಂಡಲ್ಸ್ಟಿಕ್ಸ್ ಆಗಲಿ, ಚಾರ್ಟ್ ಪ್ಯಾಟರ್ನ್ಸ್ ಆಗಲಿ, ಇಲ್ಲ EMA, RSI. ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು ಎನಿಥಿಂಗ್. We completely focus on the advanced market structure, so that ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅನ್ನೆಸೆಸರಿ ನಿಮ್ಗೆ ಡೈಲಿ 1 or 2 ಟ್ರೇಡ್ ಸಿಗುತ್ತೆ. ಪೀಸ್ಫುಲ್ ಆಗಿ ವೀಕ್ಲಿ 4 to 5 ಟ್ರೇಡ್ ಈಸಿಯಾಗಿ ಮಾಡ್ಕೊಬಹುದು. ಟೆನ್ಷನ್ ಫ್ರೀ ಟ್ರೇಡಿಂಗ್, ಪೀಸ್ಫುಲ್ ಟ್ರೇಡಿಂಗ್. So if you are interested, yes, you can enroll, and class enrollment details, everything will be in the descriptions. Okay, so let's start, guys. So before starting, ಈ week ಎಷ್ಟು ವಾಲಟೈಲ್ ಇತ್ತು ಅಂದ್ರೆ ಮಾರ್ಕೆಟ್, ಆಲ್ಮೋಸ್ಟ್ as you can see here, gold, this is the gold chart. So gold is Thursday, right? Yes, Thursday. If you see, yesterday 1100 pips ಬಿದ್ದಿದೆ ಕೆಳಗಡೆ. 1100 pips ಕೆಳಗಡೆ ಬಿದ್ದಿ ಅಗೇನ್ 780 ಆಲ್ಮೋಸ್ಟ್ 800 pips ಮೇಲೆ ಹೋಗಿದೆ. ಇದು ಥರ್ಸ್ಡೇ ಬಿದ್ದು ಫ್ರೈಡೇ ರಿಕವರ್ ಆಯ್ತು. ಓಕೆ, ಸೊ ಈ ಝೋನ್ ಏನಿದೆ ಅಲ್ಲ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಝೋನ್, ಇದು ದಿಸ್ ಫ್ರಿಕ್ಕಿನ್ ಝೋನ್. ನಾನು ಈ ಫಾಲ್ ಆಗ್ಬೇಕಾದ್ರೆ ನಾನು ಆಕ್ಚುಲಿ ಬೈ ನಾವು ಸೆಲ್ಲೇ ಮಾಡಬೇಕಿತ್ತು, ಬಟ್ ನಮ್ದು ಕನ್ಫರ್ಮೇಶನ್ ಸಿಕ್ಕಿಲ್ಲ, ಎಂಟ್ರಿ ಕ್ರೈಟೀರಿಯಾ ಟ್ರಿಗರ್ ಆಗಿಲ್ಲ, ಅದರಿಂದ ನಾವು ಮಿಸ್ ಮಾಡಿದ್ವಿ ಅಷ್ಟೇ. ಅದರ್ ದೆನ್ ದಟ್ ನಥಿಂಗ್. ಬಟ್ ಮಾರ್ಕೆಟ್ ಇಲ್ಲಿದ್ದಾಗೆ ಐ ಮಾರ್ಕ್ ದಿಸ್ ಲೆವೆಲ್. ಗೋ ಅಂಡ್ ಚೆಕ್ ದ ಥರ್ಸ್ಡೇ ಲೈವ್ ಸ್ಟ್ರೀಮ್ಸ್, ಚೆಕ್ ಮಾಡ್ಕೊಳ್ಳಿ ಇಫ್ ಯು ಹ್ಯಾವ್ ದ ಡೌಟ್ಸ್. ಈ ಲೆವೆಲ್ಸ್ ನ ಮಾರ್ಕ್ ಮಾಡಿದ್ದೆ, ಸಿ ಅಂಡ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ನೆವರ್ ಮಿಸ್ ದಿಸ್ ಲೆವೆಲ್. ಬಟ್ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಈ ವೀಕ್ಗೆ, ಬಿಕಾಸ್ ತುಂಬಾ ಜನ ತಗೊಂಡಿರ್ತಾರೆ, ಮಿಡ್ ನೈಟ್ ಅಲ್ಲಿ ಆಗಿದ್ದು. ಸೊ ತಗೊಂಡಿರಲ್ಲ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ನಾಟ್ ಕನ್ಸಿಡರ್ಡ್ ದಿಸ್. ಬಟ್ ಎಸ್, this is almost 700 to 800 pips from here. So this is how the accurate my strategy is. And if you want to know the accuracy of the strategy, yes, you can check this live streams. ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. Done. So ಈ ವೀಕಲ್ಲಿ ನೋಡಕ್ ಹೋದ್ರೆ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ 210 pips in this freaking volatile market. 1100 pips ಕೆಳಗಡೆ 800 pips immediate recover. It was not a normal market. And if you see Bitcoin, $20,000 fall ಆಗಿದೆ yesterday. Okay, so market is completely volatile. Anta market allu kuda we captured 210 pips easily, only 2 trades done for the week. So ಈಗ ನೋಡೋಣ ಎಲ್ಲಿ ತಗೊಂಡ್ರಿ, on what basis ತಗೊಂಡ್ರಿ. Yeah, ಇಲ್ಲಿ. So market, when market was sustaining here, and it's not that ನಾವು market ಇಲ್ಲಿ ಬಂದಾಗ ಮಾರ್ಕ್ ಮಾಡ್ತೀರಿ ಎಂಟ್ರಿ ಆಗ್ತೀರಿ ಅಂತಲ್ಲ. When market was at this zone, ನಾನು ಈ ಝೋನ್ ನ ಮಾರ್ಕ್ ಮಾಡಿದ್ದೆ. ಅಂಡ್ ಇದನ್ನ ಕ್ಲಿಯರ್ ಆಗಿ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ಬಿಟ್ಟಿದ್ದೆ. ಓಕೆ, ಅವತ್ತು ನನ್ನ ಲೈವ್ ಸ್ಟ್ರೀಮ್ಸ್ ಬರೋಕ್ಕಾಗಿಲ್ಲ, ಸೊ ಅದರಿಂದ ಶೇರ್ ಮಾಡಿ ಅದಾದ್ಮೇಲೆ ಎಂಟ್ರಿ ಆದ್ಮೇಲೆ ಸ್ಟ್ರೀಮ್ಸ್ ಬಂದೆ. ಸೊ ಆಸ್ ಯು ಕ್ಯಾನ್ ಸಿ, ಎಂಟ್ರಿ ಕ್ರೈಟೀರಿಯಾ ಟ್ರಿಗರ್ಡ್, ಝೋನ್ ಸ್ಟಾಪ್ ಆಯ್ತು, ಝೋನ್ ಒಂದು ಎನ್ಗಲ್ಫಿಂಗ್, ಆಲ್ಮೋಸ್ಟ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಬಂತು, ಎಂಟರ್ಡ್ 90 pips ಇಸ್ ಡನ್. ಏಂತಕ್ಕೆ ಇಲ್ಲಿ ಅಂಡ್ ಐ ಸೆಟ್ ಟು ಬುಕ್, ಏಂತಕ್ಕೆ ಐ ಸೆಟ್ ಟು ಬುಕ್ ಇಯರ್ ಅಂತಂದ್ರೆ ಸಿಂಪಲ್, ಇಲ್ಲೊಂದು ಝೋನ್ ಇತ್ತು ಅಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ರಿವರ್ಸಲ್ ಫ್ರಮ್ ಇಯರ್. ಸೊ ದಟ್ ಈಸ್ ದ ರೀಸನ್ ಐ ಸೆಟ್ ಎಕ್ಸಿಟ್. ಬಟ್ ಅದಾದ್ಮೇಲೆ ಏನಾಯ್ತು, ಸೊ ಈ ಝೋನ್ ಲಿಕ್ವಿಡ್ ಇತ್ತು, ಮಾರ್ಕೆಟ್ ಆಸ್ ಯೂಶುವಲ್ ಬಂತು. ಸೊ ಇಲ್ಲಿ 90 pips ಕ್ಯಾಪ್ಚರ್ ಮಾಡ್ಕೊಂಡ್ರಿ. ಗೋಲ್ಡ್ ಅಲ್ಲಿ ಒಂದೇ ಟ್ರೇಡ್ ಮಾಡಿದ್ದು, ಇಷ್ಟು ಬುಲ್ಲಿಶ್ ಮಾರ್ಕೆಟ್ ಇದ್ರು. ಬಟ್ ಮಾರ್ಕೆಟ್ ಎಷ್ಟು ವಾಲೆಟೈಲ್ ಇತ್ತು ಅಂತಂದ್ರೆ ಝೋನ್ಸ್ ನ ನೀಟಾಗಿ ಲೆವೆಲ್ ಸ್ಟಾಪ್ ಆಗ್ತಾರಲ್ಲ, ಬಟ್ ಮಿಡ್ ನೈಟ್ ಅಲ್ಲಿ ಪ್ಲೇ ಆಗ್ತಾ ಇತ್ತು. ಸೊ ದಟ್ ವಾಟ್ ಹ್ಯಾಪೆಂಡ್. ಸೊ ಈ ಝೋನ್ ಇಂದ ಮಾರ್ಕೆಟ್ ಅಗೇನ್ ವೆಂಟ್ ಅಪ್, ಸಿಂಪಲ್. ಸೊ ನಾವು ಲೆಟ್ಸ್ ಮೂವ್ ಟು ಬಿಟ್ಕಾಯಿನ್. ಸಿ ಬಿಟ್ಕಾಯಿನ್ ಅಲ್ಲಿ ನೋಡಿ, ಸಿ ದ ಫ್ರಿಕಿನ್ ಫಾಲ್ ಗೈಸ್. ಯಪ್ಪ, ಓಕೆ, ಆಲ್ಮೋಸ್ಟ್ $20,000 ಫಾಲ್ ನಿನ್ನೆ. ಅದ್ರ ಜೊತೆ ಇಫ್ ಯು ಸಿ ಆಲ್ ಟೈಮ್ ಐ ಮಾಡ್ಬಿಟ್ಟು ಮಾರ್ಕೆಟ್ ಅಲ್ಲಿಂದ ಬಿದ್ದಿರೋದು ಆಲ್ಮೋಸ್ಟ್ ಒಂದು $23,000 ಬಿದ್ದಿದೆ. ವೈ ಬಿಟ್ಕಾಯಿನ್? ಅರೇ ಬಾಯ್, ಹೇಳ್ತಾ ಅಲ್ವಾ, ಮಾರ್ಕೆಟ್ಸ್ ಆರ್ ಟೂ ವಾಲೆಟೈಲ್. ಅಂಡ್ ಬಿಟ್ಕಾಯಿನ್ ಅಲ್ಲಿ ನಾನು ಬಿಟ್ಕಾಯಿನ್ ಅಲ್ಲಿ ಹೇಳ್ತೀನಿ ಏಂತಕ್ಕೆ ಇಲ್ಲಿ ಸೆಲ್ ಮಾಡಿದ್ರೆ, ಏನ್ ರೀಸನ್ ಇಲ್ಲಿ ಸೆಲ್ ಮಾಡಕ್ಕೆ ಅಂತ. ಐ ವಿಲ್ ಟೆಲ್ ಈಚ್ ಅಂಡ್ ಎವ್ರಿಥಿಂಗ್. ಸಿ, ಫಸ್ಟ್ ಆಫ್ ಆಲ್ ಬಿಟ್ಕಾಯಿನ್ ಸಿನಾರಿಯೋ ಏನು ಅಂತ ಹೇಳ್ತೀನಿ. ಸಿ, ಆಕ್ಚುಲಿ ಬಿಟ್ಕಾಯಿನ್ ಇಲ್ಲಿ ಸೆಲ್ ಮಾಡಬೇಕಿತ್ತು. ಓಕೆ, ಬಟ್ ಇಲ್ಲಿ ನಮ್ದು ಕ್ರೈಟೀರಿಯಾಸ್ ಫುಲ್ಫಿಲ್ ಆಗಿಲ್ಲ, ಸೊ ನಾವಿಲ್ಲಿ ಅವಾಯ್ಡ್ ಮಾಡಿದ್ರಿ. ಅದಾದ್ಮೇಲೆ ನ್ಯೂಯಾರ್ಕ್ ಸೆಷನ್ಸ್ ಬಂದ ಲೈವ್ಗೆ ಬಂದಿದ ತಕ್ಷಣ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಅಂಡ್ ಇನ್ನೊಂದು ಆಲ್ ಟೈಮ್ ಐ ಇದ್ರು ಏಂತಕ್ಕೆ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಬಿಟ್ಕಾಯಿನ್ ಅಲ್ಲಿ ಒನ್ ಡೇ ಚಾರ್ಟ್ ಅಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಇಂದ, ಡೇ ಚಾರ್ಟ್ ಅಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಇಂದ ಮಾರ್ಕೆಟ್ ಸೆಲ್ ಆಗ್ತಾ ಇತ್ತು. ಒನ್ಸ್ ಆ ಸೆಲ್ಲಿಂಗ್ ಝೋನ್ ಇಂದ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ 1 hour ಆಗಿರ್ಬೋದು, 4 hour ಆಗಿರ್ಬೋದು, 15 minutes ಆಗಿರ್ಬೋದು, ಕಂಪ್ಲೀಟ್ಲಿ ಬೇರಿಶ್ ಸ್ಟ್ರಕ್ಚರ್, ಬೇರಿಶ್ ಟರ್ನ್ ಆಯ್ತು. ಸ್ಟ್ರಕ್ಚರ್ ಬೇರಿಶ್ ಟರ್ನ್ ಆಗಿ ಇದು ಯಾವ ಝೋನ್ ಅಂತಂದ್ರೆ 4 hour ಮೇಜರ್ ಸೆಲ್ಲಿಂಗ್ ಝೋನ್. ಆ ಝೋನ್ ಇಂದ ಮಾರ್ಕೆಟ್ ಫಾಲೋ ಆಗಿ ಸ್ಟಾರ್ಟ್ ಆಯ್ತು.
ಸೊ ಅಲ್ಲಿ 5 minutes ಒಂದು ಕನ್ಫರ್ಮೇಶನ್ ನಾವು ಕೂತಿದ್ದು. ಸೊ ದಟ್ ಈಸ್ ದ ರೀಸನ್ ಅಷ್ಟು ಸ್ಟ್ರಾಂಗ್ ಆಗಿ ಕೂತಿದೆ ಇಲ್ಲಿ. ಆಸ್ ಯು ಇಫ್ ಯು ಸಿ ಚೆಕ್ ದ ಲೈವ್ ಸ್ಟ್ರೀಮ್ ಚೆಕ್ ಮಾಡ್ಕೊಂಡು ಲೈವ್ ಅಲ್ಲಿ ತಗೊಂಡಿದೆ, ಕಂಪ್ಲೀಟ್ಲಿ ಲೈವ್ ಟ್ರೇಡ್ ಇದು. ಸೊ ಆಸ್ ಯು ಕ್ಯಾನ್ ಸಿ 120 pips ಯು ಕ್ಯಾಪ್ಚರ್ಡ್ ದೇರ್ ಅಂಡ್ ವಿ ಎಕ್ಸಿಟೆಡ್. ಅದಾದ್ಮೇಲೆ ಮಾರ್ಕೆಟ್ ವೆಂಟ್ ಅಗೇನ್, ಸಿ ಅಗೇನ್ ಇಲ್ಲೊಂದು ಎಂಟ್ರಿ ಇತ್ತು, ಡನ್. ಬಟ್ ಎಸ್ ಇಲ್ಲಿ 120 pips ಕ್ಯಾಪ್ಚರ್ ಮಾಡ್ಕೊಂಡ್ರೆ ಓವರ್ ಆಲ್ ಈ ವೀಕ್ ವಿ ಕ್ಯಾಪ್ಚರ್ಡ್ 210 pips. ಸೊ ಡನ್ ಫಾರ್ ದ ವೀಕ್, ಡಬ್ಲ್ಯೂ ವೀಕ್. ಸೊ ನೋಡೋಣ ಫ್ರಮ್ ಮಂಡೇ. So you also like next week, see usually every week you are closing in the profits. In case we are trading, we are closing the profits. See end of the day ide ಬೇಕಾಗಿರೋದು. It's not that ಎಷ್ಟು ಟ್ರೇಡ್ ಮಾಡಿದೆ ಅಂತಲ್ಲ, ಎಷ್ಟು pips profit ಅಲ್ಲಿ ಇದೀನಾ ಅನ್ನೋದು ಮ್ಯಾಟರ್ ಆಗುತ್ತೆ end of the week. So yes, thank you, and yes, for more information, yes, you can check the descriptions for the enrollments and contact details. Thank you, bye bye, see you in the next video guys.